ವೀಕ್ಷಕರೇ, ನಿಮಗೆಲ್ಲ ಆಲ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ನೀವು ಯೂಟ್ಯೂಬ್ ಚಾನಲ್ ಮೇಲೆ ಪ್ರೆಸ್ ಮಾಡಬೇಕು. ಅದಾದಮೇಲೆ ಬಲ ಮೂಲೆಯಲ್ಲಿ ಕಾಣ್ತಕ್ಕಂತಹ ಯು ಅಂತ ಬಟನ್ ಮೇಲೆ ಒತ್ತಬೇಕು. ಅದನ್ನು ಒತ್ತಿದ ಮೇಲೆ ನೀವು ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಯಾವ ಒಂದು ಜಿಮೇಲ್ಗೆ ಲಿಂಕ್ ಆಗಿರುತ್ತೋ ಆ ಒಂದು ಜಿಮೇಲ್ ಓಪನ್ ಆಗುತ್ತೆ. ಅಂದರೆ ಇವಾಗ ನೀವು ಯಾವ ಜಿಮೇಲ್ ಐ ಡಿ ಕೊಟ್ಟಿರ್ತೀರಲ್ಲ ಆ ಜಿಮೇಲ್ ಐ ಡಿ ಇಲ್ಲಿ ಯೂಟ್ಯೂಬಲ್ಲಿ ಬಂದಿರುತ್ತೆ. ಆ ಜಿಮೇಲ್ ಐ ಡಿ ಇವಾಗ ಓಪನ್ ಆಗುತ್ತೆ. ಒಂದು ಸರಿ ನೀವು ಅದ್ರ ಮೇಲೆ ಪ್ರೆಸ್ ಮಾಡಿದ ಮೇಲೆ ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿರ್ತಕ್ಕಂತಹ ಒಂದು ಯೂಟ್ಯೂಬ್ ಅಕೌಂಟ್ ಓಪನ್ ಆಗುತ್ತೆ. ನಾವು ಹೊಸ ಅಕೌಂಟ್ ತೆಗಿಬೇಕಲ್ಲ, ಇವಾಗ ಅದಕ್ಕೆ ಸ್ವಿಚ್ ಅಕೌಂಟ್ ಅಂತ ಪ್ರೆಸ್ ಮಾಡಬೇಕು. ಸ್ವಿಚ್ ಅಕೌಂಟ್ ಅಂತ ಕೊಟ್ಟಾಗ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿರ್ತಕ್ಕಂತಹ ಅಕೌಂಟ್ಸ್ ಓಪನ್ ಆಗುತ್ತೆ. ಬಟ್ ನಾವೀಗ ಹೊಸದಾಗಿ ಚಾನಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ಲಸ್ ಬಟನ್ ಮೇಲೆ ಒತ್ತಬೇಕು. ಪ್ಲಸ್ ಬಟನ್ ಒತ್ತಿದ ಮೇಲೆ ನಿಮಗೆ ಈಗ ಜಿಮೇಲ್ ಕ್ರಿಯೇಷನ್ಗೆ ಬರುತ್ತೆ. ಆಲ್ರೆಡಿ ನಾವು ಈಗ ಇದ್ದಿರ್ತಕ್ಕಂಥ ಜಿಮೇಲನ್ನು ಯೂಸ್ ಮಾಡ್ತಿಲ್ಲ, ಅದಕ್ಕಾಗಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಬೇಕು ಫಾರ್ ಪರ್ಸ್ನಲ್ ಯೂಸ್ ಅಂತ ಹೇಳಿ. ಅದಾದಮೇಲೆ ಫಸ್ಟ್ ನೇಮ್ ಮತ್ತು ಅದಕ್ಕೆ ಸರ್ ನೇಮ್, ಲಾಸ್ಟ್ ನೇಮ್ ಕೇಳುತ್ತೆ. ನೀವು ಯಾವ ಚಾನಲ್ ಕ್ರಿಯೇಟ್ ಮಾಡ್ತೀರೋ ಅದರದ್ದು ಮೊದಲನೇ ಹೆಸರು ಮತ್ತು ಸೆಕೆಂಡ್ ಹೆಸರು. ನಾನೀಗ ಒಂದು ಎಕ್ಸಾಂಪಲ್ ಕನ್ನಡ ನ್ಯೂಸ್ ಚಾನಲ್ ಅಂತ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ಫಸ್ಟ್ ನೇಮ್ ಕನ್ನಡ ಕೊಟ್ಟೆ, ನೆಕ್ಸ್ಟು ಸರ್ ನೇಮು ನ್ಯೂಸ್ ಚಾನಲ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡ್ತೀನಿ. ಆವಾಗ ನಂದು ಚಾನಲಿಗೆ ಕನ್ನಡ ನ್ಯೂಸ್ ಚಾನಲ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಈಗ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕು. ಡೇಟ್ ಆಫ್ ಬರ್ತ್ ನಾನು ಎಕ್ಸಾಂಪಲ್ 20 ಜನವರಿ 1991 ಅಂತ ಹೇಳಿ ಕೊಡ್ತೀನಿ. ನೆಕ್ಸ್ಟು ಜೆಂಡರ್ ಸೆಲೆಕ್ಟ್ ಮಾಡಬೇಕು. ನಾನು ಫೀಮೇಲ್ ಅಂತ ಕೊಟ್ಟು ನೆಕ್ಸ್ಟಿಗೆ ಹೋಗ್ತೀನಿ. ಅದಾದಮೇಲೆ ಚೂಸ್ ಯುವರ್ ಜಿಮೇಲ್ ಅಡ್ರೆಸ್. ಈಗ ಆಲ್ರೆಡಿ ಅದು ಆಪ್ಷನ್ ಕೊಡುತ್ತೆ ಎರಡು, ಈ ಥರನೂ ಮಾಡಬಹುದು ನೀವು ಅಂತ. ಇಲ್ಲ ನಮಗೆ ಆಲ್ರೆಡಿ ಒಂದು ನಮ್ಮದೇ ತಲೆಯಲ್ಲಿರ್ತಕ್ಕಂತಹ ಜಿಮೇಲ್ ಅಡ್ರೆಸ್ಸನ್ನು ಕ್ರಿಯೇಟ್ ಮಾಡೋದಿತ್ತಂದರೆ ನಾವು ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಕೊಡಬೇಕು. ಆ ಥರ ಕೊಟ್ಟಾಗ ನಿಮಗೆ ಯಾವ ಥರ ಜಿಮೇಲ್ ಅಡ್ರೆಸ್ ಬೇಕೋ ಅದನ್ನು ನೀವಿಲ್ಲಿ ಕ್ರಿಯೇಟ್ ಮಾಡಬೇಕು. ನಾನಿವಾಗ ಕನ್ನಡ ನ್ಯೂಸ್ ಚಾನಲ್ 01@gmail.com ಅಂತ ಕೊಡ್ತೀನಿ. ಅಂದರೆ ಈ ಒಂದು ಜಿಮೇಲ್ ಅಡ್ರೆಸ್ಸಲ್ಲಿ ಒಂದು ನಂಬರನ್ನು ನೀವು ಆ್ಯಡ್ ಮಾಡಬೇಕು. ಬರೀ ನೇಮ್ ಅಷ್ಟೇ ಅಲ್ಲ, ಅದಕ್ಕೆ ಒಂದು ನಂಬರನ್ನು ಆ್ಯಡ್ ಮಾಡಿಕೊಂಡು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಕೊಟ್ಟಾದಮೇಲೆ ಪಾಸ್ವರ್ಡ್ ಕೇಳುತ್ತದು. ನಿಮಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪಾಸ್ವರ್ಡನ್ನು ನೀವು ಇದಕ್ಕೆ ಇಡಬೇಕಾಗುತ್ತೆ. ನಾನಿವಾಗ ಇದಕ್ಕೆ ಪಾಸ್ವರ್ಡು ಕನ್ನಡ 1 2 3 ಅಂತ ಹೇಳಿ ಸೆಟ್ ಮಾಡ್ತೀನಿ. ಅದಾದಮೇಲೆ ಇವಾಗ ಆ್ಯಡ್ ಫೋನ್ ನಂಬರ್ ಅಂತ ಕೇಳುತ್ತೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಇವಾಗಲೇ ಫೋನ್ ನಂಬರನ್ನು ಆ್ಯಡ್ ಮಾಡ್ಬೋದು, ಇಲ್ಲ ಸ್ಕಿಪ್ ಸಹ ಮಾಡ್ಬೋದು. ನಾನು ಸ್ಕಿಪ್ ಮಾಡಿದೆ. ಇವಾಗ ರಿವ್ಯೂ ಯುವರ್ ಅಕೌಂಟ್, ಈ ಥರ ನಿಮ್ಮ ಜಿಮೇಲ್ ಅಕೌಂಟ್ ಕಾಣುತ್ತೆ. ಈ ಥರ ಯೂಟ್ಯೂಬ್ ಚಾನಲ್ ಇರುತ್ತೆ ನಿಮ್ಮದು. ಇದಾದಮೇಲೆ ಇದ್ರದ್ದು ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಇರುತ್ತೆ. ಅದನ್ನ ನೀವು ಒಂದು ಸರಿ ಬೇಕಿದ್ದರೆ ನೀಟಾಗಿ ಓದ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೊ ಐ ಅಗ್ರಿ ಅಂತ ಹೇಳಿ ಕೊಡಬೇಕಿವಾಗ. ನೆಕ್ಸ್ಟು ಗೂಗಲ್ ಸರ್ವಿಸಿಗೆ ಓಪನ್ ಆಗಿ ನಿಮ್ಮ ಚಾನಲ್ ಕ್ರಿಯೇಟ್ ಆಗುತ್ತೆ. ಈ ಥರ ನಿಮ್ಮ ಚಾನಲ್ ಇವಾಗ ಕ್ರಿಯೇಟ್ ಆಯಿತು. ಈಗ ಗೆಟ್ ಸ್ಟಾರ್ಟೆಡ್ ಅಂತ ಹೇಳಿ ನಾನು ಕೊಡ್ತೀನಿ. ಸೈನ್ಡ್ ಇನ್ ಆ್ಯಸ್ ಕನ್ನಡ ನ್ಯೂಸ್ ಚಾನಲ್ ಅಂತ ಬಂತು. ಇವಾಗ ನಮ್ಮ ಚಾನಲ್ಗೆ ಒಂದು ಪಿಕ್ಚರನ್ನು ಕೊಡೋಣ. ಎಡಿಟ್ ಪಿಕ್ಚರ್ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ. ಇವಾಗ ಇದಾದಮೇಲೆ ಅದು ಫೋಟೋಸನ್ನು ತೋರಿಸುತ್ತೆ, ನೀವು ಎಲ್ಲಿಂದ ಫೋಟೋಸನ್ನು ಹಾಕಬೇಕು ಅಂತ. ನಾನು ಗ್ಯಾಲರಿ ಅಂತ ಕೊಡ್ತೀನಿ. ಅಲ್ಲಿ ಹೋಗಿ ಕ್ಯಾನ್ವಾ ಅಂತ ಕೊಡ್ತೀನಿ. ನಾನು ಕ್ಯಾನ್ವಾ ಸಹಾಯದಿಂದ ಈಗ ಆಲ್ರೆಡಿ ಪ್ರೊಫೈಲ್ ಪಿಕ್ಚರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಆಪ್ಷನ್ನು ಕನ್ನಡ ನ್ಯೂಸ್ ಚಾನಲ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿದ ಮೇಲೆ ಸೇವ್ ಆ್ಯಸ್ ಪ್ರೊಫೈಲ್ ಪಿಕ್ಚರ್ ಅಂತ ಬರುತ್ತೆ. ನಾನಿವಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಆಪ್ಷನ್ನ. ಸೊ ಇವಾಗ ನಮ್ಮ ಪ್ರೊಫೈಲ್ ಪಿಕ್ಚರ್ ಸೆಲೆಕ್ಟ್ ಆಯಿತು. ಸೊ ನನ್ನ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. ಇವಾಗ ನಮ್ಮ ಚಾನಲ್ ಹೆಸರು ಕನ್ನಡ ನ್ಯೂಸ್ ಚಾನಲ್ ಅಂತ ಕಾಣುತ್ತೆ ಮತ್ತು ಹ್ಯಾಂಡಲ್ ಕನ್ನಡ ನ್ಯೂಸ್ ಚಾನಲ್ ಅಂತಲೇ ಇರುತ್ತೆ. ನಿಮಗೆ ಬೇಕಿದ್ರೆ ನೀವು ಅಲ್ಲಿ ಸ್ವಲ್ಪ ನಂಬರ್ಸು ಅದನ್ನು ನೀವು ಎಡಿಟ್ ಮಾಡ್ಕೊಬೋದು. ಇವಾಗ ಗೆಟ್ ಸ್ಟಾರ್ಟೆಡ್ ಅಂತ ಹೇಳಿ ನಾನು ಕೊಡ್ತೀನಿ. ಅಂದರೆ ನಮ್ಮ ಚಾನಲ್ ಈ ಥರ ಸೆಟ್ಟಿಂಗ್ಸನ್ನು ನಾನು ಇವಾಗಲೇ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಸೊ ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟಾದಮೇಲೆ ಅದು ಯೂಟ್ಯೂಬಿಗೆ ಕರ್ಕೊಂಡೋಗುತ್ತೆ. ಡೈರೆಕ್ಟಾಗಿ ಯೂಟ್ಯೂಬಿಗೆ ಕರ್ಕೊಂಡೋಗಿ ಇಲ್ಲಿ ಚಾನಲ್ ಕ್ರಿಯೇಟೆಡ್ ಅಂತ ತೋರಿಸ್ತಿದೆ ನೋಡಿ. ಮತ್ತು ಸೇಮ್ ರೈಟ್ ಕಾರ್ನರಿಗೆ ಬಂದು ಕೆ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೇ ನಾವೀಗ
ಪ್ರೆಸ್ ಮಾಡಬೇಕು. ಇದಾದಮೇಲೆ ನೋಡಿ ಕನ್ನಡ ನ್ಯೂಸ್ ಚಾನಲ್ ಅಂತ ತೋರಿಸ್ತಿದೆ. ಇಲ್ಲಿ ನಾವು ವ್ಯೂ ಚಾನಲ್ ಅಂತ ಕೊಡ್ತೀನಿ. ವ್ಯೂ ಚಾನಲ್ ಅಂದರೆ ನಮ್ಮ ಚಾನಲ್ಗೆ ನಾವು ಎಡಿಟ್ ಏನೇನು ಮಾಡಬೇಕಲ್ಲ ಅದನ್ನು ನಾವಿಲ್ಲಿ ಮಾಡಬಹುದು. ಸೊ ನಾನೀಗ ಅಲ್ಲಿ ಮ್ಯಾನೇಜ್ ವಿಡಿಯೋಸ್ ಇದೆಯಲ್ಲ ಪಕ್ಕದಲ್ಲಿ, ಅಲ್ಲಿ ಪೆನ್ಸಿಲ್ ಮಾರ್ಕ್ ತೋರಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಈಗ ಪ್ರೆಸ್ ಮಾಡ್ತೀನಿ. ಒಂದು ಸರಿ ನೀವು ಅದ್ರ ಮೇಲೆ ಪ್ರೆಸ್ ಮಾಡಿದ ಆದಮೇಲೆ ಇಲ್ಲಿ ನಿಮಗೆ ಆಲ್ರೆಡಿ ನೀವು ಪ್ರೊಫೈಲ್ ಪಿಕ್ಚರನ್ನು ಸೆಲೆಕ್ಟ್ ಮಾಡಿದ್ದೀರಾ. ಸೊ ಪ್ರೊಫೈಲ್ ಪಿಕ್ಚರ್ ಇದೆ. ನೆಕ್ಸ್ಟ್ ನಾನೀಗ ಬ್ಯಾನರನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಅಂದರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಹಿಂದ್ಗಡೆ ಇರುತ್ತಲ್ಲ ಬ್ಯಾನರು, ಅದನ್ನು ರೆಡಿ ಮಾಡೋದು. ಸೇಮ್ ಇವಾಗ ಚೂಸ್ ಫ್ರಮ್ ಯುವರ್ ಫೋಟೋಸ್ ಅಂತ ಕೊಡಬೇಕು. ಅಥವಾ ನೀವು ಇವಾಗೇ ಏನಾದರೂ ಲೈವ್ ಆಗಿ ಫೋಟೋ ತಗೊಳ್ತಿದ್ರೆ ಟೇಕ್ ಫೋಟೋ ಅಂತಲೂ ಕೊಡ್ಬೋದು. ನಾನು ಚೂಸ್ ಫ್ರಮ್ ಯುವರ್ ಫೋಟೋಸ್ ಅಂತ ಕೊಡ್ತೀನಿ. ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಇದೆ ಅಲ್ಲ, ಅದನ್ನು ನಾನಿವಾಗ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ನಿಮಗೆ ಚಾನಲ್ ಒಂದು ಬ್ಯಾನರ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಕಾಣಬೇಕು. ಬಟ್ ಅದು ಇಮಿಡಿಯೇಟ್ ತೊಗೊಂಡಾಗ ಒಂದು ಪೋರ್ಷನ್ ಅಷ್ಟೇ ತೋರಿಸ್ತಿರುತ್ತೆ. ಸೊ ನೀವು ಕಂಪ್ಲೀಟಾಗಿರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟಾದಮೇಲೆ ಆ ಒಂದು ಬ್ಯಾನರ್ ಫೋಟೋ ಸಹ ನಿಮಗೆ ಸೇವ್ ಆಗುತ್ತೆ. ನೆಕ್ಸ್ಟ್ ಈಗ ನೇಮ್ ಬಂದಿದೆ, ಹ್ಯಾಂಡಲ್ ಬಂದಿದೆ, ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ QR ಕೋಡ್ ಸಹ ಜನ್ರೇಟ್ ಆಗಿದೆ. ನೆಕ್ಸ್ಟ್ ಈಗ ಡಿಸ್ಕ್ರಿಪ್ಷನ್, ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಏನು ಬರೀಬೇಕು ಅಂತ ನೀವು ಇಲ್ಲಿನೇ ಬರೀಬಹುದು. ಇವಾಗ ನಾನು ಏನು ಬರಿತೀನಿ, ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ನಾನೀಗ ತೊಗೊಂಡಿರ್ತಕ್ಕಂಥದ್ದು ಕನ್ನಡ ನ್ಯೂಸ್ ಚಾನಲ್. ಸೊ ನ್ಯೂಸ್ ಚಾನಲ್ಗೆ ಸಂಬಂಧಪಟ್ಟಂಗೆ ಏನೇನು ಮಾಹಿತಿಯನ್ನು ನಾನು ಇಲ್ಲಿ ನಿಮಗೆ ಕೊಡ್ತೀನಿ ಅಲ್ಲ ಅದ್ರ ಬಗ್ಗೆ ವಿವರಣೆಯನ್ನು ನೀಟಾಗಿ ಬರ್ಕೊಂಡು ಹೋಗ್ತೀನಿ. ಸೊ ನಿಮಗೆ ಕೆಲವೊಬ್ಬರಿಗೆ ಯೂಟ್ಯೂಬ್ ಚಾನಲಲ್ಲಿನೇ ಬ್ಲಾಗ್ಸ್ ಮಾಡೋದಿರುತ್ತೆ, ಅಥವಾ ಕೆಲವೊಂದು ಜನಕ್ಕೆ ನಿಮಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಫೀಲ್ಡ್ಸ್, ಕೆಲವೊಂದು ಜನಕ್ಕೆ ಡ್ಯಾನ್ಸಿಂಗ್ ಇಷ್ಟ ಇರುತ್ತೆ, ಕುಕ್ಕಿಂಗು ಅಥವಾ ಮಿಮಿಕ್ರಿ ಮಾಡೋದು ಇಷ್ಟ ಇರುತ್ತೆ, ಅಥವಾ ಮನೆಯಲ್ಲಿನೇ ಹೊಸ ಒಂದು DIYಸನ್ನು ಯಾವ ಥರ ಮಾಡೋದಂತ ಇರುತ್ತೆ. ನಿಮ್ಗೆ ಯಾವ ಐಡಿಯಾಸ್ ಇರುತ್ತೆ ಆ ಐಡಿಯಾ ಮೇಲೆ ಚಾನಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕ್ರಿಪ್ಷನನ್ನು ನೀವಿಲ್ಲಿ ಬರೀಬಹುದು. ನಾನಿವಾಗ ವೆಲ್ಕಮ್ ಟು ಕನ್ನಡ ನ್ಯೂಸ್ ಚಾನಲ್ ಅಂತ ಬರೆದು ಕೆಳಗಡೆ ಈ ಚಾನಲಲ್ಲಿ ಏನೇನನ್ನು ಒದಗಿಸ್ತೀನಿ ಮಾಹಿತಿ ಅಂತ ಹೇಳಿ ಬರಿತೀನಿ. ಎಕ್ಸಾಂಪಲ್ ನಾನಿವಾಗ ಕರೆಂಟ್ ಅಫೇರ್ಸನ್ನು ಕೊಡ್ತಿರ್ತೀನಿ, ನ್ಯೂಸ್ ಡೇ ಟು ಡೇ ನ್ಯೂಸ್ ಏನಿರುತ್ತೆ ಅದನ್ನು ಕೊಡ್ತಿರ್ತೀನಿ, ಯಾವುದಾದ್ರೂ ಎಕ್ಸಾಮ್ ಅಪ್ಲಿಕೇಶನ್ ಕರೆದ್ರೆ ಆ ನ್ಯೂಸನ್ನು ಕೊಡ್ತೀನಿ. ಹೀಗೆ ಹಲವಾರು ನ್ಯೂಸ್ ರಿಲೇಟೆಡ್ ಇರ್ತಕ್ಕಂತಹ ಮಾಹಿತಿಯನ್ನು ನಾನಿಲ್ಲಿ ಹಾಕ್ತಾ ಹೋಗ್ತೀನಿ ಅಂತ ನಾನಿಲ್ಲಿ ಬರೆದು ನಿಮ್ಮ ವೀಕ್ಷಕರಿಗೆ ನೀವು ಕೇಳಬೇಕಿಲ್ಲಿ. ನಾನು ಈ ಎಲ್ಲ ಕಂಟೆಂಟನ್ನು ಕೊಡ್ತೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೆಚ್ಚಿನ ಮಾಹಿತಿಯನ್ನು ನೀವಿಲ್ಲಿ ಪಡಿಬಹುದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಂತ ಡಿಸ್ಕ್ರಿಪ್ಷನನ್ನು ಮೆನ್ಷನ್ ಮಾಡಿ ಸೇವ್ ಅಂತ ಕೊಡಬೇಕು. ಒಂದು ಸರಿ ಸೇವ್ ಅಂತ ಕೊಟ್ಟಾದಮೇಲೆ ಡಿಸ್ಕ್ರಿಪ್ಷನ್ ಚೇಂಜ್ಡ್ ಅಂತ ಬಂತಿವಾಗ. ಸೊ ಡಿಸ್ಕ್ರಿಪ್ಷನ್ನು ನಿಮ್ಮ ಚಾನಲ್ಗೆ ಆ್ಯಡ್ ಆಯಿತು. ನೆಕ್ಸ್ಟು ಪ್ರೈವಸಿ, ಅಂದರೆ ನೀವು ಕೆಲವೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ ಅದು ನಿಮ್ಗೆ ಕಾಣಬೇಕಾ, ಪ್ರೈವೇಟ್ ಆಗಿರಬೇಕಾ ಅಥವಾ ಎಲ್ಲರಿಗೂ ಕಾಣಬೇಕಾ ಅಂತ ಇರುತ್ತೆ. ನಾನು ಅದನ್ನ ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡಿರ್ತೀನಿ. ಸೊ ಇಷ್ಟು ಆದಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಕ್ರಿಯೇಟ್ ಆಯಿತು. ಈಗ ಬ್ಯಾಕ್ ಬಂದು ನೋಡಿದಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಥರ ಕಾಣುತ್ತೆ ಅಂದರೆ ಒಂದು ಪ್ರೊಫೈಲ್ ಪಿಕ್ಚರ್ ಆ್ಯಡ್ ಆಗಿದೆ, ನೆಕ್ಸ್ಟು ಬ್ಯಾನರ್ ಸಹ ರೆಡಿ ಆಗಿದೆ, ನೆಕ್ಸ್ಟು ನಿಮ್ಮದು ಡಿಸ್ಕ್ರಿಪ್ಷನ್ ಸಹ ರೆಡಿಯಾಗಿದೆ. ಇವಾಗ ಇಷ್ಟನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಥರ ನಿಮ್ಮದು ಒಂದ್ಸರಿ ವಿಡಿಯೋಸ್ ಅಪ್ಲೋಡ್ ಆದಮೇಲೆ ಅದರ ಅನಾಲಿಟಿಕ್ಸನ್ನು ತಿಳಿಬಹುದು ಅಂತ ಇಲ್ಲಿ ನೋಡಬಹುದು. ನೆಕ್ಸ್ಟು ಇಲ್ಲಿನೇ ನೀವು ಬೇಕಿದ್ದರೆ ಇವಾಗೇ ಕ್ರಿಯೇಟ್ ದ ಕಂಟೆಂಟ್ ಆನ್ ಎನಿ ಡಿವೈಸ್ ಅಂತಿದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ಕ್ರಿಯೇಟ್ ಸಹ ಮಾಡ್ಬೋದು, ಲೈವ್ ಆಗಿ ಏನಾದರೂ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ. ಹಾಗಿದ್ದರೆ ಇವತ್ತೇ ನಿಮ್ಮ ಚಾನಲನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಮತ್ತು ಈ ತರಹದ ಕಂಟೆಂಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.